ಎಲ್ಲ ಗಾಡಿ ಮೇಲೆ ನಿಮಗೆ ಲೋನ್ ಎಲ್ಲ ಮಾಡಿ ಕೊಡ್ತೀನಿ. ನಿಮಗೆ 1 to 1.5 lakh ಡೌನ್ ಪೇಮೆಂಟ್. ಪ್ರೊಫೈಲ್ ಚೆನ್ನಾಗಿದ್ರೆ ಫುಲ್ ಲೋನ್ ಮಾಡಿ ಕೊಡ್ತೀನಿ ನಿಮಗೆ. ಸೊ ಇಟ್ಸ್ ಲ್ಯಾಂಡ್ ರೋವರ್ ಆಲ್ ವೀಲ್ ಡ್ರೈವ್. ಯು ಹ್ಯಾವ್ ಸ್ನೋ ಮೋಡ್, ಸ್ಯಾಂಡ್ ಮೋಡ್, ಎವ್ರಿಥಿಂಗ್ ರೈಟ್ ದೇರ್. ಡಿಸ್ಪ್ಲೇ ನೋಡಿ ಸರ್, ಡಿಸ್ಪ್ಲೇ ಬೇರೆ ಇದೆ. ಅರೌಂಡ್ 10 ಏರ್ ಬ್ಯಾಗ್ಸ್ ನಿಮಗೆ ಬರುತ್ತೆ. ಈಗ ಮಾರುತಿ ಎಲ್ಲ ಆಪಲ್ ಶೇಪ್ ನಲ್ಲಿ ಮಿನಿ ಕೂಪರ್ ಅನ್ನ ಕಾಪಿ ಮಾಡಿದ್ದಾರೆ. ಮಿನಿ ಕೂಪರ್ ಇಸ್ ಮಿನಿ ಕೂಪರ್. ಯಾವ GL 350 2014 ಮಾಡೆಲ್, ಸಿಂಗಲ್ ಓನರ್ ಗಾಡಿ, ಫ್ಯಾನ್ಸಿ ನಂಬರ್ ತೋರಿಸಿ ಸಾಕು. 5121 8 ಸೀಟರ್ ಗಾಡಿ ಸರ್ ಇದು. ಪವರ್ ಔಟ್ಪುಟ್ ಎಲ್ಲ ಚಾರ್ಜಸ್ ನಿಮ್ಗೆ ಎಲ್ಲ ಆಗುತ್ತೆ. ಓಕೆ, 5 ಲಕ್ಷ ಫಿಟ್ಟಿಂಗ್ ಮಾಡಿದ್ವಿ ಗಾಡಿನಲ್ಲಿ. ಫಿಟ್ಟಿಂಗ್ ಏನೇನಿದೆ, GTR ಅಲೋವಿಲ್ ಇದೆ, GTR ಬಂಪರ್ ಕಿಟ್ ಇದೆ, ಗ್ರಿಲ್ ಇದೆ, ಅಂಡ್ ಎಕ್ಸಾಸ್ಟ್ ನಿಮ್ಗೆ ಸೈಡ್ ನಲ್ಲಿ ಮಾಡಿದ್ವಿ. ಇಟ್ ಇಸ್ ಇಲ್ಲಿಗಲ್ ಟು ಯೂಸ್, ಬಟ್ ಯು ಕ್ಯಾನ್ ಯೂಸ್ ಅ ವ್ಯಾಲ್ಟ್ರಾನಿಕ್ ರಿಮೋಟ್ ಬರುತ್ತೆ. ಆಫ್ ಮಾಡಿದ್ರೆ ಅದು ಆಫ್ ಆಗ್ಬಿಡುತ್ತೆ. ನಾರ್ಮಲ್ 2019 ಮಾಡಿ ಕಡಿಮೆ ಮಾಡಿದೆ ಗಾಡಿ. 11 ಇದೆ, ನ್ಯೂ ಶೇಪ್ ಗಾಡಿ, ಒಳ್ಳೆ ಕಂಡೀಷನ್ ಇದೆ. ಆಟೋಮೆಟಿಕ್ ಸೀಟ್ ಅಡ್ಜಸ್ಟ್ಮೆಂಟ್ 10 ಏರ್ ಬ್ಯಾಗ್ ಬರುತ್ತೆ. ದಿಸ್ ಕಾರ್ ವಿ ಸೋಲ್ಡ್ ಇಟ್ ಫಾರ್ 7 lakhs. BMW 320 2011 ಮಾಡಲ್ ಡೀಸೆಲ್ ಆಟೋಮೆಟಿಕ್. ಬರೀ 3 ಲಕ್ಷಕ್ಕೆ ನೀವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಈಗ ಬಂಪರ್ ಎಲ್ಲ ಹೊಸ ಬಾಡಿ ಕಿಟ್ ಬಂದಿದೆ, ಇದೆಲ್ಲ ಫಿಟ್ ಮಾಡ್ತಾ ಇದೀವಿ. ಅಂಡ್ ಮೋಸ್ಟ್ ಆಫ್ ಇಟ್ 10 to 15 days ಪ್ರೊಸೆಸ್ ಟೈಮ್. 10 to 15 ನಾವೇ ಅಪ್ಗ್ರೇಡ್ ಮಾಡಿ PPF ಎಲ್ಲ ಮಾಡಿಕೊಡ್ತೀವಿ. ಎಲ್ಲ PPF ಮಾಡಿದೀವಿ ಕಾರ್ಗೆ. ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ, ನೀವು ನೋಡಬಹುದು ಇವತ್ತು ನಾವು ಮತ್ತೆ ಆಲ್ಫಾ ಕಾರ್ಸ್ ಲೈವ್ ಬಂದಿದ್ದೀವಿ. ಅಂಡ್ ಆಫರ್ಸ್ ಎಲ್ಲ ತುಂಬಾನೇ ಇದೆ. ನೆಕ್ಸ್ಟ್ ಬಂದು ಶಿರಾ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಸರ್ ನ ಚಾನಲ್ ಗೆ ವೆಲ್ಕಮ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಸೊ ಹೊಸ ವರ್ಷ ಎಲ್ಲ ಬರ್ತಾ ಇದೆ. ಸೊ ಹೊಸ ವರ್ಷದಲ್ಲಿ ನಿಮ್ಗೆ ಹೊಸ ಗಾಡಿ ಬೇಕು. ಸೆಕೆಂಡ್ ಹ್ಯಾಂಡ್ ಗಾಡಿನೂ ಹೊಸ ಗಾಡಿನೇ. ಓಕೆ, ಫಾರ್ ಎವ್ರಿ ಒನ್, ಮಿಡಲ್ ಕ್ಲಾಸ್ ಪೀಪಲ್, ಎವ್ರಿಥಿಂಗ್. ಸೆಕೆಂಡ್ ಹ್ಯಾಂಡ್ ಕಾರ್ ಇಸ್ ಆಲ್ಸೋ ಅ ಡ್ರೀಮ್ ಟು ಬೈ. ಬಟ್ ನಿಮ್ಗೆ ಡ್ರೀಮ್ ನಲ್ಲಿ ಮಾರುತಿ i20 ಪ್ರೈಸ್ ನಲ್ಲಿ ನಿಮ್ಗೆ ಆಡಿ BMW ಬೆಂಜ್ ಎಲ್ಲ ತಗೊಳ್ಬಿಡ್ತೀನಿ. ಸ್ವಲ್ಪ ಜನ ಕೇಳ್ತಾರೆ ಆಡಿ BMW ಎಲ್ಲ ತಗೊಳ್ಬಹುದು, ಮೇಂಟೆನೆನ್ಸ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಅಲ್ಲ, ಮಾರುತಿ 5,000 ಆಗುತ್ತೆ, ಆಡಿ BMW ಎಲ್ಲ 30,000 40,000 ಆಗಿದೆ ಅಂತ. ಸುಳ್ಳು. ಈಗ ನಮ್ಮ ಹತ್ರ ಗ್ಯಾರೇಜ್ ಇದೆ. ನಮ್ ಗ್ಯಾರೇಜ್ ನಲ್ಲಿ ನಮ್ಗೆ ಯಾವ್ದು ಆಡಿ BM ಮರ್ಸಿಡೀಸ್ ಬೆಂಜ್ ಇದ್ರೆ ಡೋರ್ ಸ್ಟೆಪ್ ಸರ್ವಿಸ್ 10 to 15,000 ನಲ್ಲಿ ಸರ್ವಿಸ್ ಎಲ್ಲ ಮಾಡಿ ಕೊಡ್ತೀನಿ. ಆಲ್ಮೋಸ್ಟ್ ಲೈಕ್ ಮಾರುತಿ ಇಲ್ಲ ಮಹೀಂದ್ರಾ. ಎಕ್ಸಾಕ್ಟ್ಲಿ ಸರ್. ಇವನ್ನ ಮಾರುತಿ ಶೋರೂಮ್ ಕಾಸ್ಟ್ ಅರೌಂಡ್ 8 to 10,000 rupees. ಸೊ ಸಿಂಪಲ್ ಸರ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಜ್ವರ ಬಂದ್ರೆ ನಿಮ್ಮ ಹತ್ರ 2 ಆಪ್ಷನ್ ಇರುತ್ತೆ. ಫಾರ್ಟಿಸ್ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗ್ಬಿಡಿ, ಇಲ್ಲ ಅಂದ್ರೆ ಬಾಲಾಜಿ ಮೆಡಿಕಲ್ ಸ್ಟೋರ್ಗೆ ₹1 ಕ್ರೋಸಿನ್ ತಗೊಳ್ಳಿ. ಎಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಇದೆ. ನಾನ್ ಬಾಲಾಜಿ ಮೆಡಿಕಲ್ ಸ್ಟೋರ್ ತರ ಸರ್. ಕ್ರೋಸಿನ್ ಇಂದ ನಿಮ್ಗೆ ಜಾಬ್ ಎಲ್ಲ ಕೆಲಸ ಮಾಡ್ಬಿಡ್ತೀನಿ. ಎಲ್ಲ ಆನ್ಲೈನ್ ಸ್ಪೇರ್ ಪಾರ್ಟ್ ಎಲ್ಲ ನಿಮ್ಗೆ ಸಿಗುತ್ತೆ. ಆನ್ಲೈನ್ ಅಮೆಝಾನ್ ಎಲ್ಲ ನೋಡಿದ್ರೇನು, ಈ ಟೆರ್ಲಾಮ್ ಶೋರೂಮ್ ನಲ್ಲಿ ಹೋದ್ರೆ ನಿಮ್ಗೆ ಒಂದು 30,000 40,000 ಆಗುತ್ತೆ. ಆನ್ಲೈನ್ ಅಲ್ಲಿ 5,000 10,000 ಇಂದ ನಿಮ್ಗೆ 5-10 ಬ್ರ್ಯಾಂಡ್ ಸಿಗುತ್ತೆ ನಿಮ್ಗೆ ಕಂಪ್ಯಾಟಿಬಲ್. ಸಿಮಿಲರ್ ಆಲ್ ಸ್ಪೇರ್ ಪಾರ್ಟ್ಸ್ ಯು ಗೆಟ್. 6 months engine warranty we give on the premium cars. Okay. So and place all the car that tried and tested, certified ಇದೆ. ಶೋರೂಮ್ ಸಮೇತ ಕೊಡ್ತೀನಿ ನಿಮ್ಗೆ. ಆಲ್ ರೈಟ್ ಸರ್. 6 months ವಾರಂಟಿ ಅಂತ ಹೇಳ್ತಾ ಇದೀರಲ್ಲ ಸರ್, ಎಕ್ಸ್ಟೆಂಡ್ ಮಾಡಬಹುದಾ ಸರ್ ಅದು? ನೋ ಸರ್, 6 months ಓನ್ಲಿ ಫಾರ್ ದ ಎಂಜಿನ್ ವಾರಂಟಿ. ಈಗ ನೋಡಿ, ಕಂಪನಿನಲ್ಲಿ ಆಡಿ BM ನಲ್ಲಿ ಆಡಿ ಆಥರೈಸ್ ಗಾಡಿ ತಗೊಂಡ್ರೆ ಓನ್ಲಿ 6 months ವಾರಂಟಿ ಟು ಪೇ 2 lakhs ಎಕ್ಸ್ಟ್ರಾ. ದಟ್ಸ್ ಓನ್ಲಿ ಫಾರ್ ಎಂಜಿನ್. ಓಕೆ ಓಕೆ ಓಕೆ. 2 lakhs ಎಕ್ಸ್ಟ್ರಾ ಆಗುತ್ತೆ. ಫ್ರೀ ನಲ್ಲಿ 6 months ವಾರಂಟಿ ಕೊಡ್ತೀನಿ ನಾನು. ಇಂಡಿಯಾದಲ್ಲಿ ಯಾವ ಕಂಪನಿ ಇಲ್ಲ ನಿಮ್ಗೆ ಪ್ರೀಮಿಯಂ ಗಾಡಿಗೆ ವಾರಂಟಿ ಕೊಡಕ್ಕೆ ಇನ್ನೂ ಬಂದಿಲ್ಲ. ಒನ್ ಅಂಡ್ ಓನ್ಲಿ ಕಾರ್ಸ್ ಲೈವ್, ಆಲ್ಫಾ ಕಾರ್ಸ್ ಲೈವ್ ಇದೆ ವಾರಂಟಿ ಕೊಡಕ್ಕೆ. ಅಂಡ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್? JP ನಗರ್ 5th ಸರ್. ನಂದಿನಿ ಹೋಟೆಲ್ ಇದೆ, ಜೈತೂನ್ ರೆಸ್ಟೋರೆಂಟ್, ಸ್ಟಾರ್ ಬಿರಿಯಾನಿ ಇದೆ. 24th ಮೇನ್ ರೋಡ್ ನಲ್ಲಿ ನಮ್ ಬರುತ್ತೆ. ಗೂಗಲ್ ಮ್ಯಾಪ್ಸ್ ನಲ್ಲಿ ಚೆಕ್ ಮಾಡಿ ಆಲ್ಫಾ ಕಾರ್ ಲೈವ್ ಅಂತ ಬರುತ್ತೆ. ಅದ್ರ ಈ ನಂಬರ್ ಇದೆ, ಮೆನ್ಷನ್ ಇದೆ, ಅದಕ್ಕೆ ವಾಟ್ಸ್ಆಪ್ ಇಂದ ಕಾಲ್ ಮಾಡಿ ಇಮಿಡಿಯೇಟ್ ನಿಮ್ಗೆ ಡೀಟೇಲ್ ಎಲ್ಲ ಬಂದ್ಬಿಡುತ್ತೆ. ಸೂಪರ್ ಸರ್. ಅಂಡ್ ಈ ವಿಡಿಯೋ ಬಂದು ಎಕ್ಸಾಕ್ಟ್ ಆಗಿ ಒಂದು ಕಟ್ಟೆ ಇರಲ್ಲ, ಫುಲ್ ಒಂದು ಸ್ಟ್ರೆಚ್ ವಿಡಿಯೋ ಆಗಿರುತ್ತೆ. ಸೊ ಎಸ್, ನೋ ಎಡಿಟಿಂಗ್, ನಾನ್ ಸ್ಟಾಪ್. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಫಸ್ಟ್ ಕಾರ್ ಯು ಸೀ ಇಸ್ Audi Q3 sir, 2017 model. Diesel automatic top end variant. ಇದು ನ್ಯೂ ಶೇಪ್ ಗಾಡಿ. ಇದು driven only 63,000 kilometers with dynamic mode, sports mode ನಿಮ್ಗೆ ಗಾಡಿಯಿಂದ ಬರುತ್ತೆ. ನ್ಯೂ ಶೇಪ್ 5-seater SUV. ಇದು 2 liter engine ನಿಮ್ಗೆ ಡೀಸೆಲ್. ಸಿಟಿ ನಲ್ಲಿ ಮೈಲೇಜ್ ನಿಮ್ಗೆ 13 ಬರುತ್ತೆ. ಅಂಡ್ ಹೈವೇ ನಲ್ಲಿ 18 to 20 ಆರಾಮಾಗಿ ಬರ್ಬೋದು ನಿಮ್ಗೆ ಗಾಡಿದು. ದಿಸ್ ಪ್ರೈಸ್ ಬೇಸಿಕ್ಲಿ is close to 20-22 lakh, but this is third owner. But driven maintained ಆಗಿ ವೆಲ್ ಮೇಂಟೈನ್ ಆಗಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ, ಸ್ಪೇರ್ ಕೀ ಎಲ್ಲ ನಿಮ್ಗೆ ಕೊಡ್ತೀನಿ. ನಾವು ಪ್ರೈಸ್ 16,45,000 ನೆಗೋಷಿಯಬಲ್ ಆಗುತ್ತೆ. 16,45,000 ಅಂಡ್ ವಿತ್ ಹೆಡ್ಲೈಟ್ ವಾಷರ್ಸ್ ಎಲ್ಲ ಪ್ರತಿಯೊಂದು ಆಪ್ಷನ್ ಇದೆ. ಪ್ಯಾನೋರಾಮಿಕ್ ಸನ್ರೂಫ್ ನಿಮ್ಗೆ ಬರುತ್ತೆ ಗಾಡಿನಲ್ಲಿ. ಸೊ ವೆರಿ ಗುಡ್ ಡೀಲ್ ಸರ್. ಇನ್ನೊಂದು ರೆಡ್ Audi A4 2013 model ಡೀಸೆಲ್ ಆಟೋಮೆಟಿಕ್ ಗಾಡಿ ಇದೆ. 93,000 kilometers, K ನಂಬರ್ ಗಾಡಿ ಇದೆ. ಇವತ್ತು ಎಲ್ಲ ಪ್ರೀಮಿಯಂ ಗಾಡಿ ಮಾತ್ರ ಇದೆ, ಎಲ್ಲ K ನಂಬರ್. ಯಾವ್ದು ಆಚೆ ಇಂಟರ್ಸ್ಟೇಟ್ ನಂಬರ್ ಗಾಡಿ ಯಾವ್ದು ಇಲ್ಲ. This car is 2 liter again diesel engine, same mileage 13-14 city. ಹೈವೇ ನಲ್ಲಿ 18 to 20 ನಿಮಗೆ ಸಿಗುತ್ತೆ. ಈ ಗಾಡಿ ಪ್ರೈಸ್ ಬಂದ್ರೆ 10,50,000 ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅಗೇನ್ ಸೇಮ್ ನಲ್ಲಿ ನಿಮ್ಗೆ Audi A4 ಇನ್ನೊಂದಿದೆ ನಮ್ಮ ಹತ್ರ, ಲೋ ಬಜೆಟ್ ನಲ್ಲಿ ಬೇಕಂದ್ರೆ 2014 ಮಾಡೆಲ್ ಇದೆ.
ಈಗ 2013 ಮಾಡಲ್ 10.5 lakhs ಹೇಳ್ತೇನೆ ನಾನು. Uh-huh. 14 ಮಾಡಲ್ ಡ್ರಿವನ್ ಓನ್ಲಿ 58,000 ಕಿಲೋಮೀಟರ್ಸ್. ಕೆ ನಂಬರ್ ಗಾಡಿ, ಎಸ್ ಲೈನ್ ಇದು. ಎಸ್ ಲೈನ್ ನಲ್ಲಿ ಸ್ಪೋರ್ಟ್ಸ್ ಮೋಡ್ ಬರುತ್ತೆ ನಿಮ್ಗೆ. ಟಾಪ್ ಎಂಡ್ ವಿತ್ ಸನ್ರೂಫ್ ಡೀಸೆಲ್ ಆಟೋಮೆಟಿಕ್ ಸ್ಪೋರ್ಟ್ಸ್ ಮೋಡ್. 2014 ಮಾಡಲ್, ಪ್ರೈಸ್ ಓನ್ಲಿ 9,75,000 ಓನ್ಲಿ. 9,75,000 ಓನ್ಲಿ. ಇದೇ ತರ ಇನ್ನೊಂದಿದೆ ಆಡಿ A4 2015 ಮಾಡಲ್ ಇದೆ, ಅದೇ ಬ್ಯಾಂಗ್ಳೂರ್ ಗಾಡಿನೇ. ಸೆಕೆಂಡ್ ಓನರ್ ಡೀಸೆಲ್ ಆಟೋ, ಇದನ್ನು ಎಸ್ ಲೈನ್ ವೇರಿಯಂಟ್. ಇದು 15 ಮಾಡಲ್ ಗಾಡಿ ಇದು. ಈ ಗಾಡಿ ಪ್ರೈಸ್ ಒಂದು 13 lakhs ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಎಸ್ ಲೈನ್ ಅಂದ್ರೆ ಅದು ಏನ್ ಸರ್? ಎಸ್ ಲೈನ್ ಅಲ್ಲಿ ನಿಮ್ಗೆ ಇದ್ರ ನೋಡಿ, ನೀವು ಒಳಗಡೆ ನೋಡಿ, ನಿಮ್ಗೆ ಸ್ಪೋರ್ಟ್ಸ್ ಮೋಡ್ ಅಂತ ಬರುತ್ತೆ ಬಟನ್. ಸೊ ಇಲ್ಲ ಹೈಯರ್ ಟಾರ್ಕ್. ಈ ರೆಡ್ ಆಡಿನಲ್ಲಿ ಸ್ಪೋರ್ಟ್ಸ್ ಮೋಡ್ ಇಲ್ಲ, ನಾರ್ಮಲ್ ಮೋಡ್ ಬರುತ್ತೆ ನಿಮ್ಗೆ. ಇದರಲ್ಲಿ ಸ್ಪೋರ್ಟ್ಸ್ ಮೋಡ್ ಬರುತ್ತೆ, ಹೈಯರ್ ಟಾರ್ಕ್, ಹೈಯರ್ RPM ಆಗುತ್ತೆ ನಿಮ್ಗೆ. ಮೈಲೇಜ್ 1-2 ಕಿಲೋಮೀಟರ್ ಡ್ರಾಪ್ ಆಗುತ್ತೆ ಅಷ್ಟೇನೆ. ಈ ಎಲ್ಲ ಗಾಡಿ ಮೇಲೆ ನಿಮ್ಗೆ ಲೋನ್ ಎಲ್ಲ ಮಾಡಿ ಕೊಡ್ತೀನಿ. ನಿಮಗೆ 1 to 1.5 lakh ಡೌನ್ ಪೇಮೆಂಟ್. ಪ್ರೊಫೈಲ್ ಚೆನ್ನಾಗಿದ್ರೆ ಫುಲ್ ಲೋನ್ ಮಾಡಿ ಕೊಡ್ತೀನಿ ನಿಮ್ಗೆ. ಫುಲ್ ಲೋನ್ ಆಗುತ್ತೆ. ನೆಕ್ಸ್ಟ್ ಸರ್ ಲ್ಯಾಂಡ್ ರೋವರ್ ಡಿಸ್ಕವರಿ, ಬ್ಯೂಟಿಫುಲ್ ಕಾರ್. ಶೋರೂಮ್ ಪ್ರೈಸ್ ಈ ಗಾಡಿದು ಬಂದು ಕ್ಲೋಸ್ ಟು 95 lakhs to 1 crore ಇತ್ತು ಸರ್. HSE ಸ್ಪೋರ್ಟ್ ಡಿಸ್ಕವರಿ ಲ್ಯಾಂಡ್ ರೋವರ್. ದಿಸ್ ಇಸ್ ಅ 7-seater ಕಾರ್. ವೆರಿ ಅಲ್ಟ್ರಾ ಪ್ರೀಮಿಯಂ, ಅಲ್ಟ್ರಾ ಲಕ್ಸುರಿ. ನಿಮ್ಗೆ ನಾಪಲ್ ಲೆದರ್ ಇಂಟೀರಿಯರ್ ಎಲ್ಲ ಬರುತ್ತೆ. ಸೂಪರ್ ಐ ಡೋಂಟ್ ನೋ ಟೆಲ್ ಫೀಚರ್. ಮೂನ್ ರೂಫ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಬ್ಯೂಟಿಫುಲ್ ಲ್ಯಾಂಡ್ ರೋವರ್. ಮಲ್ಟಿಮೀಡಿಯಾ ಸ್ಕ್ರೀನ್ ಹಿಂದೆ ಬರುತ್ತೆ. ಅಂಡ್ ಹಿಂದೆ ಸೀಟ್ಸ್ ಎಲ್ಲ ನಿಮ್ಗೆ ಆಟೋಮೆಟಿಕ್ ಬರುತ್ತೆ. ಅಲ್ಲಿ ಆಟೋ ಫೋಲ್ಡಿಂಗ್ ಇದೆ ನಿಮ್ಗೆ. ಹಿಂದೆನೂ ಸೀಟ್ಸ್ ಬರುತ್ತೆ. ಸೊ ಜಸ್ಟ್ ಲಿಫ್ಟ್ ದ ಸೀಟ್ಸ್ ಆನ್ ದಿ ಫ್ರಂಟ್. ಹೋಗ್ಬಿಟ್ಟು ಸೀಟ್ಸ್ ಲಿಫ್ಟ್ ಮಾಡಿ ಎರಡೂನು. ಹಾ ಸರ್, ಆಟೋಮೆಟಿಕ್ ಬಟನ್ ಬರುತ್ತೆ. ಇಲ್ಲಿ ಬನ್ನಿ ಸರ್, ಇಲ್ಲಿ ತೋರಿಸಿ ಸರ್. ಸೊ ಇಲ್ಲಿ ಹ್ಯಾವ್ ಆಟೋ ಫೋಲ್ಡಿಂಗ್, ಆಟೋಮೆಟಿಕ್ ಫೋಲ್ಡಿಂಗ್ ನಿಮ್ಗೆ ಸೀಟ್ ಬರುತ್ತೆ. ಸೊ ಇನ್ ಕೇಸ್ ಬೂಟ್ ಕ್ಯಾರಿಂಗ್ ಕೆಪಾಸಿಟಿ ಎಕ್ಸ್ಟ್ರಾ ಬೇಕು ಎಲ್ಲ ಫೋಲ್ಡ್ ಮಾಡಿ ನಿಮಗೆ ಮಾಡ್ಬೋದು. ಎಲ್ಲ ನಿಮ್ಗೆ ಫೋಲ್ಡ್ ಆಗತ್ತೆ. ಇದೆಲ್ಲ ಫೋಲ್ಡ್ ಮಾಡಿ ಫುಲ್ ಬೆಡ್ ಸ್ಪೇಸ್ ನಿಮ್ಗೆ ಆಗ್ಬೇಡಿ, ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಸೊ ಇಟ್ಸ್ ಲ್ಯಾಂಡ್ ರೋವರ್ ಆಲ್ ವೀಲ್ ಡ್ರೈವ್. ಯು ಹ್ಯಾವ್ ಸ್ನೋ ಮೋಡ್, ಸ್ಯಾಂಡ್ ಮೋಡ್, ಎವ್ರಿಥಿಂಗ್ ರೈಟ್ ದೇರ್. ಸೂಪರ್. ಎಷ್ಟು ಸರ್ ಹೇಳ್ತಾ ಇದ್ದೀರಾ? ಡಿಸ್ಪ್ಲೇ ನೋಡಿ ಸರ್, ಡಿಸ್ಪ್ಲೇ ಬೇರೆ ಇದೆ ಅದರಲ್ಲಿ. ಮಲ್ಟಿಮೀಡಿಯಾ ಸ್ಕ್ರೀನ್ಸ್ ಎಲ್ಲ ನಿಮ್ಗೆ ಬರುತ್ತೆ. ಥರ್ಡ್ ರೋ AC ನಿಮ್ಗೆ ಬರುತ್ತೆ. ಅರೌಂಡ್ 10 ಏರ್ ಬ್ಯಾಗ್ಸ್ ನಿಮ್ಗೆ ಬರುತ್ತೆ. ಸಸ್ಪೆನ್ಷನ್ ಇಸ್ ದ ಬೆಸ್ಟ್ ಒನ್ ಇನ್ ದಿಸ್. ಬಾಡಿ ರೋಲ್ ಎಲ್ಲ ನಿಮ್ಗೆ ಇರೋದಿಲ್ಲ. ನೈಟ್ ಟಾರ್ಕ್ ಫೀಟ್ ಸಿಗುತ್ತೆ. ಡೀಸೆಲ್ ಇದು 3-liter V6 ಡೀಸೆಲ್ ಇಂಜಿನ್ ನಿಮ್ಗೆ ಬರೋದು. ಶೋರೂಮ್ ಪ್ರೈಸ್ ಎಲ್ಲ ನಿಮ್ಗೆ 88 lakhs ಆಲ್ಮೋಸ್ಟ್ ಇತ್ತು. ಮಾರ್ಕ್ಯೂ ಲೈನ್ ಇಂದಾನೆ ಸರ್ವಿಸ್ ಹಿಸ್ಟ್ರಿ, ಸ್ಪೇರ್ ಕೀ, ಮ್ಯಾನ್ಯುಯಲ್ ಎಲ್ಲ ಇದೆ ಗಾಡಿಯಲ್ಲಿ. ಈ ಗಾಡಿ ಪ್ರೈಸ್ ಬಂದು ಬರೀ 21 lakhs ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಪ್ರಾಪರ್ ಬ್ಯಾಂಗ್ಳೂರ್ ಗಾಡಿನೇ, ನೋ ರೀನಂಬರ್ ಗಾಡಿ. 21 lakhs. ಎಸ್. ಇನ್ನೊಂದು ತುಂಬಾ ಜನದು ಆಸೆ ಇರುತ್ತೆ ಸರ್, ಚಿಕ್ಕ ಗಾಡಿ ಬೇಕು, ಜಾಸ್ತಿ ದೊಡ್ಡ ಬೇಡ, ಒಂದು ಪ್ರೀಮಿಯಂ ಬೇಕು ಅಂತ. ಈಗ ಮಾರುತಿ ಎಲ್ಲ ಆಪಲ್ ಶೇಪ್ ನಲ್ಲಿ ಮಿನಿ ಕೂಪರ್ ಅನ್ನ ಕಾಪಿ ಮಾಡಿದ್ದಾರೆ. ಮಿನಿ ಕೂಪರ್ ಇಸ್ ಮಿನಿ ಕೂಪರ್. ಚೀಪೆಸ್ಟ್ ಮಿನಿ ಕೂಪರ್ ಕರ್ನಾಟಕನಲ್ಲಿ ಸಿಗೋದು ಇದೆ ಸರ್. 2012 ಮಾಡಲ್ ಗಾಡಿ, ಬರೀ 61,000 ನೋಡಿದೆ. ಕೂಪರ್ ಎಸ್ ಕಂಟ್ರಿ ಮ್ಯಾನ್, 4 door, ಪೆಟ್ರೋಲ್, ಆಟೋಮೆಟಿಕ್, ಡಬಲ್ ಸನ್ ರೂಫ್ ಗಾಡಿ. ಬ್ಯಾಂಗ್ಳೂರ್ ಫ್ಯಾನ್ಸಿ ನಂಬರ್ 0313. ಪ್ರೈಸ್ ಎಷ್ಟು ಸರ್ ಇದು ಹೇಳಿ ಸರ್? 16 lakhs, 17 lakhs ಇರುತ್ತಾ ಸರ್? ನೋ ಸರ್, 12 lakhs I'll give you sir. 12 lakhs. 12 lakhs. ಮಿನಿ ಕೂಪರ್ ಯಾರ್ದು ಆಸೆ ಇದೆ, ಒಳ್ಳೆ ಗಾಡಿ, ಫ್ಯಾನ್ಸಿ ಬೇಕು, ಪೆಟ್ರೋಲ್ 1.6 liter ಇಂಜಿನ್, ಸ್ಟೇಟ್ ಶೂಟ್ ಟ್ಯೂನಿಂಗ್ ಎಲ್ಲ ನೀವು ಮಾಡ್ರೆ ಗಾಡಿ ಓಡೋಗ್ ಬಿಡುತ್ತೆ. ಸ್ಪೋರ್ಟ್ಸ್ ಮೋಡ್ ಬರುತ್ತೆ. ಹಿಂದೆ ನೀವು ನೋಡಿದೀರಾ, ನಿಮ್ಗೆ ಡ್ವೆಲ್ ಎಕ್ಸಾಸ್ಟ್ ಬರುತ್ತೆ. ಸ್ಪೋರ್ಟ್ಸ್ ಮೋಡ್ ಮಾಡಿದ ಡ್ವೆಲ್ ಎಕ್ಸಾಸ್ಟ್ ಓಪನ್ ಆಗಿಬಿಡುತ್ತೆ. ಸೊ ಸ್ಲೈಟ್ಲಿ ನಾಯ್ಸ್ ವಿಲ್ ಆಲ್ಸೋ ಚೇಂಜ್ ಫಾರ್ ಯು. ಗುಡ್ ಟಾರ್ಕ್ ಸ್ಪೀಡ್. ಮೈಲೇಜ್ ದಿಸ್ ವಿಲ್ ಗಿವ್ ಇನ್ ಸಿಟಿ ಅರೌಂಡ್ 9 to 10. ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಹೋದ್ರೆ ನಿಮ್ಗೆ 7 to 8 ಬರುತ್ತೆ. 7 to 8. 1.6 liter ಕಿಲ್ಲರ್ ಪೆಟ್ರೋಲ್. ಪೆಟ್ರೋಲ್ ನಲ್ಲಿ ನಿಮ್ಗೆ ಕಾಮ್ ಇಂಜಿನ್, ಹೈವೇ ಸಿಟಿ ನಲ್ಲಿ ನೀವು ಓಡಿಸಿ ಝೂಮ್ ಆಗಿ ಬರುತ್ತೆ. ಈ ಗಾಡಿ ಬಗ್ಗೆ ಬೇರೆ ಇನ್ನೂ ಡೀಟೇಲ್ ಬೇಕಂದ್ರೆ ಮೂವಿ ಇದೆ, ಇಟಾಲಿಯನ್ ಜಾಬ್ ಅಂತ, ಹಾಲಿವುಡ್ ಮೂವಿ, ನೋಡ್ಬಿಡಿ. ನಿಮ್ ಮಿನಿ ಕೂಪರ್ ಫ್ಯಾನ್ ಆಗ್ಬಿಡ್ತೀರಾ. ಟ್ಯೂನಿಂಗ್ ಮಾಡಿ ಕೊಡ್ತೀರಾ ಸರ್ ನೀವು? ಬೇಕಂದ್ರೆ ಮಾಡಿ ಕೊಡ್ತೀನಿ, ಮಾಡಿಫೈ ಎಲ್ಲ ಮಾಡಿ ಕೊಡ್ತೀನಿ. ದಿಸ್ ಇಸ್ ಸ್ಟಾಕ್ ಕಂಡೀಷನ್, ವೆರಿ ರೇರ್ ಟು ಫೈಂಡ್. 2012 ಮಾಡಲ್, ಓನ್ಲಿ 61,000. ಬ್ಯಾಂಗ್ಳೂರ್ ಗಾಡಿ ಇದೆ. 12 lakhs only negotiable. 12 lakhs negotiable. So next ನಮ್ಮ ಹತ್ರ ಪೋಲೋ ಇದೆ ಸರ್, Volkswagen Polo. This is a Highline single owner, only 35,000 ಕಿಲೋಮೀಟರ್ ಗಾಡಿ ಓಡಿದೆ. This is a West Bengal registration with K number ಗಾಡಿ. 4,70,000 ಕೊಡ್ಬಿಡ್ತೀನಿ. 4,70,000 ಸಿಂಗಲ್ ಓನರ್, ಕಡಿಮೆ ಓಡಿರೋದು ಗಾಡಿ ಇದು. ಸೂಪರ್ ಸರ್. ನೆಕ್ಸ್ಟ್ ನಮ್ಮ ಹತ್ರ ಬೆಂಜ್ ಇದೆ, C class 2012 13 model diesel C220D diesel automatic top end with sunroof 2 liter engine. Again this is a Bangalore ಗಾಡಿ, K02 ನಂಬರ್ ಇದೆ. ಒಳ್ಳೆ ಕ್ಲೀನ್ ಇಂಟೀರಿಯರ್ಸ್ ಇದೆ. ಮೋಸ್ಟ್ ಡಾಕ್ಟರ್ ಎಲ್ಲ ಪ್ರಿಫರ್ ಮಾಡೋದು ಈ ಗಾಡಿ. ಇಲ್ಲ ಮರ್ಸಿಡೀಸ್ ಬೆಂಜ್, ₹1 ಕೆಲಸ ಇಲ್ಲ ಗಾಡಿನಲ್ಲಿ. ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ ಬರೀ 10 ಲಕ್ಷ ಸರ್. 10 lakhs you can own a nice Mercedes 2012 13 diesel automatic top end driven 96,000 kilometers recorded, company history ಎಲ್ಲ ಇದೆ. ಮೈಲೇಜ್ ಸಿಟಿಯಲ್ಲಿ ಸೇಮ್ 13-14, ಹೈವೇ ಅರೌಂಡ್ 18 to 20 ಬರುತ್ತೆ. ಸರ್ವಿಸ್ ಕಾಸ್ಟ್ ಎಲ್ಲ ಹೇಳಿದೀನಿ, 10,000 to 15,000 ಜನರಲ್ ಸರ್ವಿಸ್ ಕಾಸ್ಟ್ ಎವ್ರಿ ಇಯರ್. ಐ ಮೇಂಟೈನ್ ಯೋರ್ ಕಾರ್.
10 to 15,000 ಮಾತ್ರ ಸರ್ವಿಸ್ ಚಾರ್ಜಸ್. ಸರ್ವಿಸ್ ಚಾರ್ಜಸ್ ಎಲ್ಲ ಆಗುತ್ತೆ. ಈಗ ಸ್ವಲ್ಪ ಜನಕ್ಕೆ ದೊಡ್ಡ ಗಾಡಿ ಬೇಕು, ಪ್ರೀಮಿಯಂ ಅಲ್ಲಿ 8 ಸೀಟರ್ ಬೇಕಂದ್ರೆ ಯಾವ GL 350 2014 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಫ್ಯಾನ್ಸಿ ನಂಬರ್ ತೋರಿಸಿ ಸಾಕು. 5121 8 ಸೀಟರ್ ಗಾಡಿ ಸರ್ ಇದು. GL 350 4matic ಅಂದ್ರೆ ಏನಂತ ತುಂಬಾ ಜನಕ್ಕೆ ಗೊತ್ತಾಗಿರಲ್ಲ ಸರ್, ಅದು 4-wheel drive. Correct. It's all a 4-wheel drive. 4matic and basically for your automatic airmatic suspension ಬರುತ್ತೆ. ಸಸ್ಪೆನ್ಷನ್ ಮೇಲೆ ಕೆಳಗಡೆ ಎಲ್ಲ ಹೋಗುತ್ತೆ. ಬಟ್ ಈ ಗಾಡಿ ಡಿಸ್ಅಡ್ವಾಂಟೇಜ್ ಏನಂದ್ರೆ ಸಸ್ಪೆನ್ಷನ್ ಮೋಸ್ಟ್ ವೀಕೆಸ್ಟ್ ಪಾಯಿಂಟ್. ಒಳ್ಳೆ ಮೇಂಟೈನ್ ಮಾಡ್ಬೇಕು ನೀವು, ಯಾಕಂದ್ರೆ ಸಸ್ಪೆನ್ಷನ್ ಅಲ್ಲಿ ಎಲ್ಲ ನಿಮ್ಗೆ ಬಲೂನ್ ಮೋಟರ್ ಬರುತ್ತೆ ವಿತ್ ರೈಸಸ್ ದಿ ಸಸ್ಪೆನ್ಷನ್ ಅಪ್. And this is a proper 8 seater sir. This is super ಆಗಿದೆ. I'll open the boot. I'll show you. Single owner ಗಾಡಿ. ಕಿಲೋಮೀಟರ್ಸ್ ನಲ್ಲಿ ಡ್ರಿವನ್ ಓನ್ಲಿ 92,000 ಕಿಲೋಮೀಟರ್ಸ್. ರಿಕಾರ್ಡೆಡ್ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಇದೆ ಸರ್ ಗಾಡಿದು. ಬ್ಯಾಕ್ ಸೀಟ್ ಎಲ್ಲ ನೋಡಿ ನಿಮ್ಗೆ ಆಟೋ ಫೋಲ್ಡ್ ಎಲ್ಲ ನಿಮ್ಗೆ 8 ಸೀಟರ್. ಜಸ್ಟ್ ಕಮ್ ಫೋಕಸ್. ಬಟನ್ ಎಲ್ಲ ಪ್ರೆಸ್ ಮಾಡಿದ್ರೆ ಸಾಕು ನಿಮ್ಗೆ. One second. It will open up. ಜರ್ಕ್ ಇದೆ, ಬಟ್ ಇದೆಲ್ಲ ಆಟೋಮೆಟಿಕ್ ಇಲ್ಲ, ನಿಮ್ಗೆ ಕ್ಲೋಸ್ ಆಗ್ಬಿಟ್ಟಿದೆ. ಥರ್ಡ್ ರೋ AC ನಿಮ್ಗೆ ಬರುತ್ತೆ. ಥರ್ಡ್ ರೋ ನಲ್ಲಿ ನಿಮ್ಗೆ ಇದೆಲ್ಲ ಪವರ್ ಔಟ್ಪುಟ್ ಎಲ್ಲ ಚಾರ್ಜಸ್ ನಿಮ್ಗೆ ಎಲ್ಲ ಆಗುತ್ತೆ. ಓಕೆ, ಸೀಟ್ ಕರೆಕ್ಟ್ ಆಗಿ ಫೋಲ್ಡ್ ಮಾಡಿದ್ರೆ ಫುಲ್ ಅನ್ಲಾಕ್ ಆಗ್ಬಿಡುತ್ತೆ ಇದು. ಓಕೆ, ಅಂಡ್ ಸರ್ 3 ಸನ್ರೂಫ್ಸ್ ನಿಮ್ಗೆ ಬರುತ್ತೆ ಗಾಡಿನಲ್ಲಿ. 2014 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ಆಟೋಮೆಟಿಕ್ ಬ್ಯಾಂಗ್ಳೂರ್ ಗಾಡಿ ಇದೆ ಇದು. ಟಾಪ್ ಎಂಡ್ ಫ್ಯಾನ್ಸಿ ಡೀಟೇಲ್ ಫ್ಯಾನ್ಸಿ ಗಾಡಿ ಇದೆ. 8 ಸೀಟರ್ ನಲ್ಲಿ ಏರ್ಮ್ಯಾಟಿಕ್ ಸನ್ಫಿನಿಯರ್ ಫ್ಲೈಟ್ ನಿಮಗೆ ಬಲೂನ್ ತರ ಆಗುತ್ತೆ ನಿಮ್ಗೆ. ದಿಸ್ ಕಾರ್ ಪ್ರೈಸ್ ಜಸ್ಟ್ 30 lakhs ನೆಗೋಷಿಯಬಲ್ ಸರ್. ಲೋನ್ ಎಲ್ಲ ಬೇಕಂದ್ರೆ ಎಲ್ಲ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಐ ಹ್ಯಾವ್ Hyundai i20. ಸೊ ನಮ್ಮ ಹತ್ರ ಬರೀ ಪ್ರೀಮಿಯಂ ಗಾಡಿ ಇಲ್ಲ, ನಾನ್ ಪ್ರೀಮಿಯಂ ಎಲ್ಲಾನು ಸಿಗುತ್ತೆ ನಿಮ್ಗೆ. 2017 ಮಾಡೆಲ್ ಸ್ಪೋರ್ಟ್ಸ್ i20 ಲೈಟ್. ಓನ್ಲಿ 50,000 ಕಿಲೋಮೀಟರ್ ಡ್ರಿವನ್ ಪೆಟ್ರೋಲ್ ಮ್ಯಾನ್ಯಲ್ ಗಾಡಿ ಇದೆ. ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಹಂಗೆ ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್, ORM ಅಂಡ್ ಕ್ಲೈಂಬಿಂಗ್ ಕಂಟ್ರೋಲ್ ಅಂಡ್ ರೇರ್ AC ಆಪ್ಷನ್ ಬರುತ್ತೆ. ಪ್ರಾಪರ್ ಇದು K19 ಮ್ಯಾಂಗ್ಳೂರ್ ಗಾಡಿ ಇದೆ. ಇದು ಬ್ಯಾಂಗ್ಳೂರ್ ಕೆ ರಿಜಿಸ್ಟ್ರೇಷನ್ ರೀ ನಂಬರ್ ಏನು ಇಲ್ಲ. ಈ ಗಾಡಿ ಪ್ರೈಸ್ ಬರೀ 5 ಲಕ್ಷ ಸರ್. ಜಸ್ಟ್ 5 lakhs. ಗಾಡಿ ಮೇಲೆ 4.5 lakhs ಲೋನ್ ಮಾಡ್ತೀನಿ. 50,000 ಡೌನ್ ಪೇಮೆಂಟ್, ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡ್ಬಿಡ್ತೀನಿ ನಿಮ್ಗೆ. ಆಲ್ಟಾ ತುಂಬಾ ಜನ ಕೇಳ್ತಾರೆ, ನಾನು ಇಡೋದಿಲ್ಲ. ಬಟ್ ಒಂದು ಸೀನಿಯರ್ ಸಿಟಿಜನ್ ಬಂದ್ರು, ಅಂಕಲ್ದು ಗಾಡಿ ಇದೆ ನಮ್ಮ ಹತ್ರ. 2015 ಮಾಡೆಲ್ ಸಿಂಗಲ್ ಓನರ್, ಬರೀ 25,000 ಕಿಲೋಮೀಟರ್ ಗಾಡಿ ಹೊಡೆದೆ LXi. ಆಲ್ಟೋ ನೋಡಿ, ಪ್ರೈಸ್ ನೋಡ್ಬೇಡಿ. ಪ್ರೈಸ್ ಈವನ್ ಐ ಡೋಂಟ್ ನೋ ದ ಮಾರ್ಕೆಟ್ ವ್ಯಾಲ್ಯೂ, ಬಟ್ ಹಿ ಇಸ್ ಕೋಟಿಂಗ್ 2,75,000 ನೆಗೋಷಿಯಬಲ್ ಆಗುತ್ತೆ. ಮಾರುತಿ ಪ್ರೈಸ್ ಯು ನೋ ಲಿಟಲ್ ಹೈಯರ್ ಆಲ್ವೇಸ್. ಸೊ ಐ ಡೋಂಟ್ ನೋ, ಬಟ್ ದಿಸ್ ದ ಪ್ರೈಸ್ ದಟ್ ಈಸ್ ಕೋಟಿಂಗ್. ಐ ಮೈಟ್ ನೆಗೋಷಿಯೇಟ್ ಅ ಲಿಟಲ್ ಹಿಯರ್ ಅಂಡ್ ದೇರ್ ಮಾಡಿ ನಿಮ್ಗೆ ಒಳ್ಳೆ ಗಾಡಿ. ಆಲ್ಟೋ ಕೇಳೋರ್ಗೆ ನಿಮ್ಗೆ ಡ್ರೈವಿಂಗ್ ಲರ್ನಿಂಗ್ ಮಾಡ್ಬೇಕಂದ್ರೆ ಒಳ್ಳೆ ಗಾಡಿ ಇದು. ಅಂಡ್ ಈ LXi ಈ ಇಂಜಿನ್ ಈಗ ಸದ್ಯಕ್ಕೆ ಬರೋದಿಲ್ಲ, ಇದಕ್ಕೆ ಡಿಮ್ಯಾಂಡ್. K series engine, so that's a better one you will get. Kia Seltos ಇದೆ ನಮ್ಮ ಹತ್ರ. IMT ಇದೆ. ಸ್ವಲ್ಪ ಜನಗೆ IMT ಬಗ್ಗೆ ಡೀಟೇಲ್ ಎಲ್ಲ ಗೊತ್ತಿಲ್ಲ. IMT ಮೀನ್ಸ್ ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಆಟೋಮೆಟಿಕ್ ಗಾಡಿ ತರ ಮ್ಯಾನ್ಯುಯಲ್ ಇರುತ್ತೆ ಇದು. ಇದ್ನಲ್ಲಿ ಬರೀ ಕ್ಲಚ್ ಬರೋದಿಲ್ಲ, ಬರೀ ಗೇರ್ ಬರುತ್ತೆ. ಕ್ಲಚ್ ಇಸ್ ಆಲ್ ಆಟೋಮೆಟಿಕ್. ಅಂಡ್ ಚೇಂಜ್ ದಿ ಗೇರ್ ಮ್ಯಾನ್ಯುಯಲಿ. ಇದ್ನಲ್ಲಿ ಏನ್ ಅಡ್ವಾಂಟೇಜ್ ಇದೆ ಅಂದ್ರೆ ಕ್ಲಚ್ ರಿಪೇರಿ ನಿಮ್ಗೆ ಬರೋದಿಲ್ಲ, ಮೈಲೇಜ್ ನಿಮ್ಗೆ ಇಂಪ್ರೂವ್ ಆಗುತ್ತೆ. ದಿಸ್ ವಿಲ್ ಗಿವ್ ಇಟ್ 20 in city, 24 highways. Diesel automatic with sunroof IMT. Showroom price is 24.5 lakhs. Selling for 16,75,000 negotiable ಆಗುತ್ತೆ ಗಾಡಿ. 16,75,000. ಇನ್ನೊಂದು Seltos ಇದು ಬಂದು 23 ಮಾಡೆಲ್. ಇದು ಬಂದು ನಿಮ್ಗೆ 2022 ಮಾಡೆಲ್ ಇದೆ. ಇದು ಪೆಟ್ರೋಲ್ ನಿಮ್ಗೆ ಆಟೋಮೇಟಿಕ್ ಪೆಟ್ರೋಲ್ ಟಾಪ್ ಎಂಡ್ ಮಾಡೆಲ್ ಮ್ಯಾನ್ಯಲ್ ಇದೆ. ಸಿಂಗಲ್ ಓನರ್ ಗಾಡಿ ಇದೆ ಗಾಡಿ ಇದು. ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ ಅದೇ ಸೇಮ್ ಪ್ರೈಸ್ 16,75,000 ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಇಸ್ ಅ ಪ್ರಾಪರ್ ಮ್ಯಾನ್ಯಲ್ ಗಾಡಿ, ಪೆಟ್ರೋಲ್ ನಿಮ್ಗೆ ಬರುತ್ತೆ. ಟಾಪ್ ಎಂಡ್ ವಿತ್ ಸನ್ರೂಫ್ ಗಾಡಿ ಇದೆ. 2022 ಮಾಡೆಲ್ ಗಾಡಿ ಇದೆ ಇದು. ಆಲ್ರೈಟ್ ಸರ್. ಅಂಡ್ BMW ಗಾಡಿ BMW ಇದೆ. 5 series ಇದೆ. 2013 ಮಾಡೆಲ್ 520D ಡೀಸೆಲ್ ಆಟೋಮೆಟಿಕ್ ಟಾಪ್ ಎಂಡ್ ಪ್ರಾಪರ್ ಬ್ಯಾಂಗ್ಳೂರ್ ಗಾಡಿ ಇದೆ. ರೀನಂಬರ್ ಇಲ್ಲ, ಡೀಸೆಲ್ ಆಟೋಮೆಟಿಕ್. ಈಗ ಈ ಗಾಡಿನಲ್ಲಿ ಎಲ್ಲ ಏನ್ ಮಾಡಿದ್ರೆ ಅಂದ್ರೆ ಸಸ್ತಾ ಪ್ರೈಸ್ ನಲ್ಲಿ ಗಾಡಿ ತಗೊಳ್ತಾರೆ. ಅಂಡ್ 2022 ಮಾಡೆಲ್ F10 series ಗೆ ನೀವು M Sport ಗೆ ಅಪ್ಗ್ರೇಡ್ ಮಾಡಬಹುದು. ಈಗ ಆ ಗಾಡಿ ನೋಡಿದೀರಾ, 7 lakhs BMW ಸೇಲ್ ಮಾಡಿದೆ. 3 ಲಕ್ಷ ಸ್ಪೆಂಡ್ ಮಾಡ್ತಾ ಇದೀನಿ. M Sport ಗೆ ಅಪ್ಗ್ರೇಡ್ ಮಾಡ್ತಾ ಇದೆ. ಕ್ಲಸ್ಟರ್, ಬಾಡಿ ಕಿಟ್, ಎಕ್ಸಾಸ್ಟ್, ಸ್ಟೇರಿಂಗ್, ಗೇರ್ ನಾಬ್ ಎಲ್ಲಾ ಚೇಂಜ್ ಆಗ್ಬಿಡುತ್ತೆ. ಹೊಸ ಶೇಪ್ ಮಾಡ್ತೀನಿ. ಇದೇ ಗಾಡಿ 22 ಮಾಡೆಲ್ ಇದ್ರೆ 40 lakhs ಆಗುತ್ತೆ. ನಾನು 13 ಲಕ್ಷ ಗಾಡಿ ಕೊಡ್ತೀನಿ. ಇನ್ನು 3 ಲಕ್ಷ ಕೊಡಿ, M Sport ಮಾಡಿ ನಿಮ್ಗೆ 2020 ಶೇಪ್ ಮಾಡಿ F10 ಮಾಡಿ ಕೊಡ್ತೀನಿ. ನಮ್ ವೀಕ್ಷಕರಿಗೆ ತೋರಿಸ್ಬೇಕು ಸರ್. ಅದನ್ನು ತೋರಿಸಿಲ್ಲ, ಅದನ್ನು ತೋರಿಸಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದು 13 lakhs negotiable sir. 13 model. Okay. This I have Honda City. I have 2016 model petrol manual VX MT optional top end with sunroof ಬರುತ್ತೆ ಗಾಡಿದು. Okay. This car is priced at just rupees 5,75,000, slightly negotiable sir.
5,75,000. ಗುಡ್ ಡೀಲ್ ಫಾರ್ ಪೆಟ್ರೋಲ್ ಪ್ರಾಪರ್ ಬ್ಯಾಂಗ್ಳೂರ್ ಕಾರ್ ಇದೆ. ಪೆಟ್ರೋಲ್ ಮ್ಯಾನುವಲ್ ಗಾಡಿ ವೇಸೆಂಟ್ ಪುಷ್ ಸ್ಟಾರ್ಟ್ ಬಟನ್, ಕೀಲೆಸ್ ಎಂಟ್ರಿ, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮೆರಾ ಸೆನ್ಸರ್ ನಿಮ್ಗೆ ಈ ಗಾಡಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಆಡಿ Q3 ಇದೆ. ದಿಸ್ ಇಸ್ ಓಲ್ಡ್ ಶೇಪ್ 2014 ಮಾಡೆಲ್. ಎರಡು ಗಾಡಿ ನಮ್ಮ ಹತ್ರ ಇದೆ. ಇದು ಬಂದು Q3 ಡೀಸೆಲ್ ಆಟೋಮೆಟಿಕ್ ಟಾಪ್ ಎಂಡ್ ಸನ್ರೂಫ್ 35 TDI 2 ಲೀಟರ್ ಡೀಸೆಲ್ ಇಂಜಿನ್ ನಿಮಗೆ ಬರುತ್ತೆ. ಗಾಡಿದು ಡ್ರಿವನ್ ಅಬೌಟ್ 84,000 ಕಿಲೋಮೀಟರ್ಸ್ ಗಾಡಿ ಓಡಿದೆ. ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ 13 ಲಕ್ಷ ಇದೆ. ಸೇಮ್ ಗಾಡಿ ಇನ್ನೊಂದು ಸಿಂಗಲ್ ಓನರ್ ಇದೆ 2013 ಮಾಡಲ್ ಅಲ್ಲೂ ಇದೆ. ಸೊ that is around third owner, but this is single owner. This is also 13 lakhs, slightly negotiable. Diesel automatic top end with sunroof ಬರುತ್ತೆ. ಪ್ರಾಪರ್ ಬ್ಯಾಂಗ್ಳೂರ್ ಗಾಡಿ ಇದೆ 2 ಲೀಟರ್ ವಿತ್ sunroof, ದೊಡ್ಡ sunroof ಬರುತ್ತೆ ಗಾಡಿನಲ್ಲಿ. This is the old shape compared to the red color. ಈ ರೆಡ್ ಕಲರ್ ತೋರಿಸಿ ಅದು 17 ಮಾಡಲ್. ಅದು ಅದ್ರಲ್ಲಿ ನಿಮಗೆ ಡೈನಾಮಿಕ್ ಮೋಡ್ ಬರುತ್ತೆ, ಸ್ಪೋರ್ಟ್ಸ್ ಮೋಡ್ ಬರುತ್ತೆ. ಸೊ ಸ್ವಲ್ಪ 3 ಲಕ್ಷ ಜಾಸ್ತಿ ಆಗ್ರೆ ನಿಮ್ಗೆ ನ್ಯೂ ಶೇಪ್ 17 ಮಾಡಲ್ ಬರುತ್ತೆ. ಡ್ರಿವನ್ ಲೆಸ್ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ಆಡಿ A6 ಇದೆ ನಮ್ಮ ಹತ್ರ 2013 ಮಾಡಲ್ ಇದೆ. ಡೀಸೆಲ್ ಆಟೋಮೆಟಿಕ್ ಟಾಪ್ ಅಂಡ್ 4ಮ್ಯಾಟಿಕ್. ಇದನ್ನು ಏರ್ಮ್ಯಾಟಿಕ್ ಸಸ್ಪೆನ್ಷನ್ ಎಲ್ಲ ನಿಮ್ಗೆ ಈ ಗಾಡಿನಲ್ಲಿ ಬರುತ್ತೆ. ಡೀಸೆಲ್ ಇದಕ್ಕೂ ಬರುತ್ತೆ. A6 ನಲ್ಲಿ ಬರುತ್ತೆ, A4 ನಲ್ಲಿ ಬರೋದಿಲ್ಲ. ಸೊ ಈ ಗಾಡಿ ಪ್ರೈಸ್ ಬಂದು ಜಸ್ಟ್ 12.5 lakhs, ಸ್ಲೈಟ್ಲಿ ನೆಗೋಷಿಯಬಲ್. ಪ್ರಾಪರ್ ಎಲ್ಲ ಬ್ಯಾಂಗ್ಳೂರ್ ಗಾಡಿ ನಿಮಗೆ ಡೆಲ್ಲಿ ಹರಿಯಾಣ ರೇಟ್ ನಲ್ಲಿ ಬ್ಯಾಂಗ್ಳೂರ್ ಗಾಡಿ ಎಲ್ಲ ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ಮಿನಿ ಕೂಪರ್ ಇದೆ ನಮ್ಮ ಹತ್ರ 2014 ಮಾಡಲ್ ಇದೆ. ಬರೀ 64,000 ಕೂಪರ್ ಡೀಸೆಲ್ ಗಾಡಿ ಇದು. ಡೀಸೆಲ್ ನಲ್ಲಿ ನಿಮ್ಗೆ ಟಾಪ್ ಅಂಡ್ ಮಾಡಲ್ ಆಟೋಮೆಟಿಕ್ ಡಬಲ್ ಸನ್ರೂಫ್ ಎಲ್ಲ ಬರುತ್ತೆ, 4 ಡೋರ್ ಇದು. ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ 15 ಲಕ್ಷ, 15 lakhs ಓನ್ಲಿ, ಸ್ಲೈಟ್ಲಿ ನೆಗೋಷಿಯಬಲ್. ಡೀಸೆಲ್ ನಲ್ಲಿ ನಿಮ್ಗೆ ಮಿನಿ ಕೂಪರ್ ಒಳ್ಳೆ ಮೈಲೇಜ್ ಬರುತ್ತೆ. ಇದು 2 ಲೀಟರ್ ಇಂಜಿನ್. ಸಿಟಿ ನಲ್ಲಿ 14 ಬರುತ್ತೆ, ಹೈವೇ ನಲ್ಲಿ 20 ಬರುತ್ತೆ ನಿಮ್ಗೆ ಮೈಲೇಜ್. ಸೊ ಗುಡ್ ಡೀಲ್ ಫಾರ್ ಮಿನಿ ಕೂಪರ್ ಲವರ್. ಯು ಹ್ಯಾವ್ ಬೋತ್ ಪೆಟ್ರೋಲ್ ಅಂಡ್ ಡೀಸೆಲ್ ಆಪ್ಷನ್ ಇದೆ. ಡೀಸೆಲ್ ನಲ್ಲಿ ಗ್ರೇ ಇದೆ, ಪೆಟ್ರೋಲ್ ನಲ್ಲಿ ಬ್ಲೂ ಇದೆ. ಲೋಯೆಸ್ಟ್ ಚೀಪ್ ಪ್ರೈಸ್. ದೆನ್ ಆಡಿ A3 ವಿ ಹ್ಯಾವ್ 2017 ಮಾಡಲ್ ಸರ್. A3 ಸ್ಪೋರ್ಟ್ಸ್ ಎಡಿಷನ್ ಇದು. ಟಾಪ್ ಅಂಡ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಸೆಕೆಂಡ್ ಓನರ್ 91,000 ಕಿಲೋಮೀಟರ್ ಡ್ರಿವನ್. ಇದನ್ನು ಪ್ರಾಪರ್ ಬ್ಯಾಂಗ್ಳೂರ್ ಗಾಡಿನೇ ಇದು. ಡೀಸೆಲ್ ಆಟೋಮೆಟಿಕ್. ಗಾಡಿ ಆನ್ ಮಾಡಿದ ತಕ್ಷಣ ಸ್ಕ್ರೀನ್ ನಿಮ್ಗೆ ಮೇಲೆ ಬರುತ್ತೆ, ಓಪನ್ ಆಗುತ್ತೆ. ಆಂಡ್ರಾಯ್ಡ್ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ದಟ್ ಹ್ಯಾಸ್ ಅ ಮೋಸ್ಟ್ ಸ್ಪೋರ್ಟಿ ಲುಕ್. 17 ಮಾಡಲ್. ಪ್ರೈಸ್ ಜಸ್ಟ್ 16,50,000 ನೆಗೋಷಿಯಬಲ್ ಸರ್. 17 ಮಾಡಲ್. ನಿಮ್ಗೆ 5 ವರ್ಷ ಲೋನ್ ಸಿಗುತ್ತೆ. ಆರಾಮಾಗಿ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ನಿಮ್ಗೆ ಎಲ್ಲ ಲೋನ್ ಎಲ್ಲ ಮಾಡಿ ಕೊಡ್ತೀನಿ. ಸೇಮ್ ಥಿಂಗ್. ಎಸ್. ನೆಕ್ಸ್ಟ್ ನಮ್ಮ ಹತ್ರ GLA 200 ಇದೆ ಸರ್. ಡೀಸೆಲ್ ಆಟೋಮೆಟಿಕ್ 2015 ಮಾಡಲ್ ಇದೆ ಗಾಡಿ. ಅದು ಡೀಸೆಲ್ ಆಟೋಮೆಟಿಕ್ ಸೆಕೆಂಡ್ ಓನರ್ ಡ್ರಿವನ್ 1,44,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಬಟ್ ಸಿಟಿಗೋಸ್ಕರ ಹ್ಯಾಚ್ ಬ್ಯಾಕ್ ನಲ್ಲಿ ಪರ್ಫೆಕ್ಟ್ ಗಾಡಿ ಇದೆ. ಮೈಲೇಜ್ ನಿಮ್ಗೆ ಸಿಟಿನಲ್ಲಿ 16 ಬರುತ್ತೆ, ಹೈವೇ ನಲ್ಲಿ 20 ಬರುತ್ತೆ. ಪ್ರೈಸ್ ಇಸ್ ಚೀಪೆಸ್ಟ್ ಸರ್. 2015 ಬರೀ 11 lakhs ಕೊಟ್ಬಿಡ್ತೀನಿ. ಜಸ್ಟ್ 11 lakhs ಸರ್. ಬ್ಯಾಂಗ್ಳೂರ್ ಗಾಡಿ ಇದೆ. ಚಾಕ್ಲೇಟ್ ಕಲರ್ ಸೂಪರ್ ಆಗಿದೆ. ನೆಕ್ಸ್ಟ್ ಒಂದು Volkswagen Vento ಇದೆ, ಚೆಕ್ ಮಾಡಬಹುದು. Vento ಬಂದು 2019 ಮಾಡಲ್ ಲಿಮಿಟೆಡ್ ಎಡಿಷನ್ ಸರ್. ಇದು ಪೆಟ್ರೋಲ್ ಆಟೋಮೆಟಿಕ್ ಹೈಲೈನ್ ಟಾಪ್ ಅಂಡ್ ಸಿಂಗಲ್ ಓನರ್, ಓನ್ಲಿ ಅಬೌಟ್ 65,000 ಕಿಲೋಮೀಟರ್ ಡ್ರಿವನ್ ಕಾ ಪ್ರಾಪರ್ ಬ್ಯಾಂಗ್ಳೂರ್ ಗಾಡಿ ಇದೆ ಇದು. ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ 8,75,000 ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಪ್ರೈಸ್ ಜಾಸ್ತಿ ಯಾಕಂದ್ರೆ ಈಗ ಮ್ಯಾನುಫ್ಯಾಕ್ಚರ್ ಇಲ್ಲ. ಸೊ ಪ್ಯೂರ್ ಎಕನಾಮಿಕ್ ಡಿಮ್ಯಾಂಡ್ ಇನ್ಕ್ರೀಸ್ ಆದ್ರೆ ಆ ತರ ಪ್ರೈಸ್ ಬಟ್ ನೆಗೋಷಿಯಬಲ್ ಎಲ್ಲ ಆಗುತ್ತೆ. ಇದು 19 ಮಾಡಲ್ ಇದು. 19 ಮಾಡಲ್ ಇದು. ಇನ್ನೊಂದು XV500 ಇದೆ, W10 ಇದೆ ವಿತ್ ಸನ್ರೂಫ್, ಡೀಸೆಲ್ ಮ್ಯಾನ್ಯುಯಲ್ ಸಿಂಗಲ್ ಓನರ್ ಗಾಡಿ. ಡ್ರಿವನ್ ಓನ್ಲಿ ಅಬೌಟ್ 1 lakh ಕಿಲೋಮೀಟರ್, ಸಾರಿ 88,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಬ್ಯಾಂಗ್ಳೂರ್ ಗಾಡಿ K01 ಇದೆ. ಈ ಗಾಡಿ ಪ್ರೈಸ್ ಬಂದು 10.5 lakhs ನೆಗೋಷಿಯಬಲ್. 2016-17 ಮಾಡಲ್ ಇದೆ. ಇದು W10 ಇದೆ. ಚೆನ್ನಾಗಿದೆ ಸರ್. W10 ಇದು ಆದ್ಮೇಲೆ W11 ಬಂತು. W11 ಇದೆ ನಮ್ಮ ಹತ್ರ, ಅದನ್ನು ಬನ್ನಿ. ಯಾ. ಅಂಡ್ ಪ್ರೈಸಿಂಗ್ ಸರ್ ಇದು? ಈ ಪ್ರೈಸ್ ಬಂದು 10,50,000 ನೆಗೋಷಿಯಬಲ್ ಆಗುತ್ತೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಪೋಲೋ ಇದೆ, ಫುಲ್ಲಿ ಮಾಡಿಫೈಡ್ ಆಗಿದೆ. 2018 ಮಾಡಲ್, ಸೆಕೆಂಡ್ ಓನರ್ ನಾನೇನೆ. 5 ಲಕ್ಷ ಫಿಟ್ಟಿಂಗ್ ಮಾಡಿದ್ವಿ ಗಾಡಿನಲ್ಲಿ. ಫಿಟ್ಟಿಂಗ್ ಏನೇನಿದೆ, GTR ಅಲಾಯ್ ವೀಲ್ ಇದೆ, GTR ಬಂಪರ್ ಕಿಟ್ ಇದೆ, ಗ್ರಿಲ್ ಇದೆ, ಅಂಡ್ ಎಕ್ಸಾಸ್ಟ್ ನಿಮ್ಗೆ ಸೈಡ್ ನಲ್ಲಿ ಮಾಡಿದ್ವಿ. ಸೈಡ್ ಎಕ್ಸಾಸ್ಟ್ ನಿಮ್ಗೆ ಬರುತ್ತೆ. ರೇಸಿಂಗ್ ಸೌಂಡ್ ನಿಮ್ಗೆ ಗಾಡಿನಲ್ಲಿ ಬರುತ್ತೆ. ಸೊ ಸ್ಟೇಜ್ ಶೂ ಟ್ಯೂನಿಂಗ್ ಮಾಡಿದೀವಿ. ಎಲ್ಲ ಟ್ಯೂನಿಂಗ್ ಎಲ್ಲ ನಿಮ್ಗೆ ಗಾಡಿನಲ್ಲಿ ಆಗಿದೆ. ಸೊ ವೆರಿ ರೇಸಿಂಗ್ ಇದೆ. ನಾಪ ಲೆದರ್ ಇಂಟೀರಿಯರ್ ಇದೆ, ಅಲಾಯ್ಸ್ ಆಫ್ಟರ್ ಮಾರ್ಕೆಟ್. 5 ಲಕ್ಷ ಫಿಟ್ಟಿಂಗ್ ಇದೆ. ನಿಮ್ಗೆ ಸ್ಟಾಕ್ ಕಂಡೀಷನ್ ಗಾಡಿ ಇದ್ರೆ ನಿಮ್ಗೆ 10 ಲಕ್ಷ ಬರುತ್ತೆ. ದಿಸ್ ಕಾರ್ ಪ್ರೈಸ್ ಜಸ್ಟ್ 11 lakhs ಸರ್. 11 lakhs. ಲೌಡ್ ಎಕ್ಸಾಸ್ಟ್ ಬರುತ್ತೆ. ಸ್ಟಾರ್ಟ್ ಮಾಡಿ ತೋರ್ಸಿನಿ, ನೋಡ್ಬೋದಾ ಸರ್? ವೆರಿ ಗುಡ್ ಲೌಡ್ ಎಕ್ಸಾಸ್ಟ್ ಸೌಂಡ್. ಗಾಡಿ ಸ್ಟಾರ್ಟ್ ಕರೋ. ಸೊ GTR ಒಳ್ಳೆ ಟೇಸ್ಟ್ಫುಲ್ಲಿ ಮಾಡಿಫೈ ಮಾಡಿದ್ವಿ. ಮೈಲೇಜ್ ಡಿ ಮೋಡ್ ನಲ್ಲಿ ಓಡಿಸಿದ್ರೆ, ನಾರ್ಮಲ್ ಮೋಡ್ ನಲ್ಲಿ ನಿಮ್ಗೆ ಮೈಲೇಜ್ 10 ಬರುತ್ತೆ. ಸ್ಪೋರ್ಟ್ಸ್ ಮೋಡ್ ನಲ್ಲಿ ಟಚ್ ಆಗ್ಬಿಟ್ರೆ ಮೈಲೇಜ್ ನಿಮ್ಗೆ 6 ಬರುತ್ತೆ. ಬಟ್ ದಿಸ್ ಕಾರ್ ಇಸ್ ಫಾರ್ ಯೋರ್ ರೇಸಿಂಗ್ ಕಿಟ್, GTR ಅಲಾಯ್ಸ್ ಎಲ್ಲ ಕಿಟ್ಟು, ಆಫ್ಟರ್ ಮಾರ್ಕೆಟ್ ಹೆಡ್ ಲ್ಯಾಂಪ್ಸ್, ಆಫ್ಟರ್ ಮಾರ್ಕೆಟ್ ಟೇಲ್ ಲ್ಯಾಂಪ್ಸ್ ಎಲ್ಲ ಹಾಕಿದೀವಿ. ಪುಟ್ಟ ಸ್ಪೀಕರ್ ಹೋದರ್ ಅಂಡ್ ಶೋ ದಿ ಎಕ್ಸಾಸ್ಟ್ ಅಲ್ಲಿದೆ, ಸೈಡ್ ನಲ್ಲಿ ಹಾಕಿದ್ವಿ. ಸೊ ಟ್ಯೂನ್ ಟು ಸ್ಟೇಜ್ ಟು ಟ್ಯೂನಿಂಗ್ ಎಕ್ಸಾಸ್ಟ್ ಎಲ್ಲ ಮಾಡಿದೀವಿ. ಎಕ್ಸ್ಟ್ರಾ ದೇವಾ ಹೇಳಿದ್ರ ನಾಕಿಂಗ್ ಪಾಪ್ ಸೌಂಡ್.
ಇಟ್ ಇಸ್ ಇಲ್ಲಿಗಲ್ ಟು ಯೂಸ್, ಬಟ್ ಯು ಕ್ಯಾನ್ ಯೂಸ್ ಅ ವ್ಯಾಲ್ಟ್ರಾನಿಕ್ ರಿಮೋಟ್ ಬರುತ್ತೆ. ಆಫ್ ಮಾಡಿದ್ರೆ ಅದು ಆಫ್ ಆಗ್ಬಿಡುತ್ತೆ, ನಾರ್ಮಲ್ ಯು ಕ್ಯಾನ್ ಯೂಸ್. Yes, illegal to use in a city during the daytime, but you have a Valtronic only for sportsmen and using for racing. Then you can go in that mode. Next ಗಾಡಿ ನಮ್ಮ ಹತ್ರ Audi Q5 ಇದೆ ಸರ್. 2010 ಮಾಡೆಲ್ ಪೆಟ್ರೋಲ್ ಗಾಡಿ ಇದೆ. ಆಟೋಮೆಟಿಕ್ ವಿತ್ ಸನ್ರೂಫ್ ಗಾಡಿ ಇದೆ. ಬ್ಯಾಂಗ್ಳೂರ್ ಗಾಡಿ ಇದೆ. ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್. I'll give 8,45,000 only. 8,45,000. Yes, ಸೂಪರ್ ಆಗಿದೆ. Q5 ಪೆಟ್ರೋಲ್ ಅಲಾಯ್ಸ್ ಎಲ್ಲ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿದೆ. 1.5 ಗೊತ್ತು ಅಲಾಯ್ಸ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ರೇಂಜಿಂಗ್ ಹೈವೇ ಟೈರ್ ಟೈರ್ಸ್ ಎಲ್ಲ ಹಾಕಿದ್ದಾರೆ. ಗುಡ್ ಕ್ಲೀನ್ ಪೆಟ್ರೋಲ್ ಗಾಡಿ ಯಾರು ಬೇಕು, ರೇರ್ ನಿಮ್ಗೆ ಸಿಗೋದು ಪೆಟ್ರೋಲ್ ಆಟೋಮೆಟಿಕ್. ವೆರಿ ರೇರ್ಲಿ ವಿಲ್ ಫೈಂಡ್ ದಿಸ್ ಕಾರ್. ನೆಕ್ಸ್ಟ್ ಐ ಹ್ಯಾವ್ K18 ಪೆಟ್ರೋಲ್ 2011 ಮಾಡೆಲ್ ಪೋಲೋ ಇದೆ ನಮ್ಮ ಹತ್ರ. ವೆರಿ ಗುಡ್ ಡೀಸೆಂಟ್ ಪ್ರೈಸ್ ಸರ್. 2,50,000 ಕೊಟ್ಬಿಡ್ತೀನಿ. 2,50,000. ಕಂಫರ್ಟ್ ಲೈನ್ ಬ್ಯಾಂಗ್ಳೂರ್ ಗಾಡಿ, ಚಿಕ್ಕಮಂಗ್ಳೂರ್ ಗಾಡಿ ಇದೆ. K18 ಸೆಕೆಂಡ್ ಓನರ್, ಓನ್ಲಿ 68,000 ಕಿಲೋಮೀಟರ್ ಡ್ರಿವನ್ ಕಾರ್, ನಾಟ್ ಅ ಸಿಂಗಲ್ ರುಪಿ ಸ್ಪೆಂಡ್. 2,50,000 I'll give you sir. 2,50,000. ಇನ್ನೊಂದು ಮಹಾರಾಷ್ಟ್ರ ಇದೆ ನಮ್ಮ ಹತ್ರ 2016 ಮಾಡೆಲ್ ಇದೆ. ಪೋಲೋ ಪೆಟ್ರೋಲ್ ಹೈಲೈನ್ ಟಾಪ್ ಅಂಡ್ ಸಿಂಗಲ್ ಓನರ್ ಗಾಡಿ 50,000 ಓಡಿದೆ. ದಿಸ್ ವಿತ್ K ನಂಬರ್ ಅರೌಂಡ್ 5,25,000 ವಿತ್ K L2 ಎಲ್ಲ NOC ಎಲ್ಲ ಆಗಿದೆ. K ನಂಬರ್ ಎಲ್ಲ ಮಾಡಿ ನಿಮ್ಗೆ ಕೊಟ್ಬಿಡ್ತೀನಿ ಸರ್. ನೆಕ್ಸ್ಟ್ ರ್ಯಾಪಿಡ್ ಇದೆ ನಮ್ಮ ಹತ್ರ, 2 ಇದೆ. ಲೋ ಬಜೆಟ್ ರ್ಯಾಪಿಡ್ ಕೇಳ್ತಾ ಇದ್ರೆ 2 ಇದೆ ನಮ್ಮ ಹತ್ರ. ಈ ಬಂದು 2013 ಮಾಡೆಲ್ ಮ್ಯಾನ್ಯಲ್ ಇದೆ ಇದು. ದಿಸ್ ಕಾರ್ ಪ್ರೈಸ್ ಜಸ್ಟ್ rupees 3 lakhs only. ಸ್ಲೈಟ್ಲಿ ನೆಗೋಷಿಯಬಲ್. ಬ್ಯಾಂಗ್ಳೂರ್ ಗಾಡಿ, ಮ್ಯಾನ್ಯಲ್, ಎಲಿಗೆನ್ಸ್ ನಿಮಗೆ ಬರುತ್ತೆ ಸರ್. ಕಂಫರ್ಟ್ ಲೈನ್ ಬರುತ್ತೆ ಇದು ಗಾಡಿದು. ಅಂಡ್ ಆಂಬಿಯನ್ಸ್ ವೇರಿಯಂಟ್. ಇನ್ನೊಂದು ರ್ಯಾಪಿಡ್ ಆ ಕಡೆ ಇದೆಯಲ್ಲ, ಅದು ಪೆಟ್ರೋಲ್ ಆಟೋಮೆಟಿಕ್ ಗಾಡಿ. 2012 ಮಾಡಲ್ ಆಟೋಮೆಟಿಕ್. ಲೋ ಬಜೆಟ್ ನಿಮ್ಗೆ ಗಾಡಿ ಬೇಕಂದ್ರೆ 3.5 lakhs ಕೊಟ್ಬಿಡ್ತೀನಿ ಸರ್ ಗಾಡಿ. 3.5 lakhs. ಬ್ಯಾಂಗ್ಳೂರ್ ಗಾಡಿನ K50 ಅನ್ನು ಏನ್ ಒಂದ್ ರೂಪಾಯಿ ಚೂರು ಏನ್ ಕೆಲಸ ಏನು ಇಲ್ಲ. ಬ್ಯೂಟಿಫುಲ್ ಕಾರ್. I'll give you that range. I told you I'll show you W11. I have 2019 model. W11 diesel automatic kilometer sir. Only 44,000 kilometers. ಹರಿಯಾಣ ಇದೆ. K ನಂಬರ್ ಎಲ್ಲ ಮಾಡಿ ಕೊಡ್ತೀನಿ ವಿತ್ NOC. ಈ ಗಾಡಿ ಫೈನಲ್ ಪ್ರೈಸ್ 10,75,000 ಗೆ ಆಗುತ್ತೆ. ರೋಡ್ ಟ್ಯಾಕ್ಸ್ ನಿಮಗೆ 1-2 ಲಕ್ಷ ಎಕ್ಸ್ಟ್ರಾ ಆಗ್ಬೋದು ಸರ್. ಸೇಮ್ ಗಾಡಿ ಸರ್. W11 19 ಬ್ಯಾಂಗ್ಳೂರಲ್ಲಿ 16 lakhs 17 lakhs ಇಂದ ಕಡಿಮೆ ಇಲ್ಲ. ನಿಮ್ಗೆ ನಾನು 10,65,000 ಫೈನಲ್ ಆಗಿ ಫೈನಲ್ ಪ್ರೈಸ್ ಕೊಡ್ತೀನಿ ವಿತ್ NOC. ರೋಡ್ ಟ್ಯಾಕ್ಸ್ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 2 lakhs ಎಕ್ಸ್ಟ್ರಾ ಸರ್. 2019 ಕಡಿಮೆ ಓಡಿದೆ ಗಾಡಿ. W11 ಇದೆ ನ್ಯೂ ಶೇಪ್ ಗಾಡಿ, ಒಳ್ಳೆ ಕಂಡೀಷನ್ ಇದೆ. ಬರೀ 44,000 ಕಿಲೋಮೀಟರ್ ಗಾಡಿ ಓಡಿದೆ. ಆಟೋಮೆಟಿಕ್ ಸೀಟ್ ಅಡ್ಜಸ್ಟ್ಮೆಂಟ್, 10 ಏರ್ ಬ್ಯಾಗ್ ಬರುತ್ತೆ. ಸನ್ರೂಫ್, ಡೀಸೆಲ್ ಆಟೋಮೆಟಿಕ್ ಗಾಡಿ, ಆಲ್ ವೀಲ್ ಡ್ರೈವ್ ಇದೆ. ಸೂಪರ್ ಸರ್. ನಾವು W11 ನೋಡಿದಾಗ ಇಟ್ ವಾಸ್ ಆಲ್ಮೋಸ್ಟ್ 16 lakhs. ಕರೆಕ್ಟ್. K ನಂಬರ್ ನಲ್ಲಿ. ಈಗ ನಿಮ್ಗೆ ಪ್ರೈಸ್ ನಿಮ್ಗೆ ಸೇವ್ ಆಗುತ್ತೆ ಫಾರ್ 19 ಮಾಡೆಲ್. ಸೊ ಇರುತ್ತೆ. ಫಾರ್ಡ್ ಇಂಡಿವರ್ ನಮ್ಮ ಹತ್ರ ಇದೆ ಸರ್. ಯು ಕ್ಯಾನ್ ಸಿ ಇಟ್ ಬಿಲಾಂಗ್ಸ್ ಟು ಯುರೋಪಿಯನ್ ಕಸ್ಟಮರ್. ಇಟ್ಸ್ ಅ 2018 ಮಾಡೆಲ್, ಸಿಂಗಲ್ ಓನರ್, 4x4 3.2 ಲೀಟರ್ ಪ್ಯಾನೋರಾಮಿಕ್ ಸನ್ರೂಫ್ ಇದೆ ಗಾಡಿ. ಕಿಲೋಮೀಟರ್ ಕೇಳಿ ಎಷ್ಟು ಓಡಿದೆ ಅಂತ? ಎಷ್ಟು ಸರ್? 15-20. ಓನ್ಲಿ 15,000 ಕಿಲೋಮೀಟರ್ಸ್. 15,000 ರಿಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಫಾರ್ಡ್ ಇಂಡಿವರ್ 3.2 ಲೀಟರ್ ವೈಟ್ ಕಲರ್ ಸಿಂಗಲ್ ಓನರ್ 18 ಮಾಡೆಲ್. ಪಾಂಡಿಚೇರಿ ರಿಜಿಸ್ಟ್ರೇಷನ್ ಇದೆ ವಿತ್ ಹಿಸ್ಟ್ರಿ ಸಮೇತ. 4x4 ಇದು. ಕ್ಲೀನ್ ಇಂಟೀರಿಯರ್, ಕ್ಲೀನ್ ಬಾಡಿ ಲೈನ್. ಪ್ರೈಸ್ ಅರೌಂಡ್ 23 lakhs. NOC ನೆಗೋಷಿಯಬಲ್ ಆಗುತ್ತೆ. ಸೇಮ್ ಗಾಡಿ ಬ್ಯಾಂಗ್ಳೂರಲ್ಲಿ ನಿಮ್ಗೆ 30 ಲಕ್ಷ ಕಡಿಮೆ ಸಿಗೋದಿಲ್ಲ. ಅದು ಎಲ್ಲ 1 ಲಕ್ಷ ಕಿಲೋಮೀಟರ್ ಓಡಿರೋದು ಸಿಗುತ್ತೆ ನಿಮ್ಗೆ. 15,000 ಓಡಿರೋದು ಏನು ಇಲ್ಲ, ಸಿಗೋದಿಲ್ಲ ನಿಮ್ಗೆ. ಫಾರ್ಚುನರ್ ಕಾ ಬಾಪ್. Yeah, but it's a guzzler. Mileage will be 8 to 9 in city. Highway should be 10. Fortuner same 3 liter engine ನಿಮ್ಗೆ ಸಿಟಿ ನಲ್ಲಿ ಮೈಲೇಜ್ 10-11 ಸಿಗುತ್ತೆ. ಹೈವೇ ನಲ್ಲಿ 12 ಬರ್ಬೋದು ಅಷ್ಟೇ. ಸೇಮ್ ಲೈಕ್ ಕ್ರಿಸ್ಟಾ ನಿಮ್ಗೆ 2 ಕಿಲೋಮೀಟರ್ ಜಾಸ್ತಿ ಬರುತ್ತೆ. 2 ಕ್ರಿಸ್ಟಾನು ಇದೆ ನಮ್ಮ ಹತ್ರ. ಅದು ಇವಾಗ ಆಚೆ ಟೆಸ್ಟ್ ಡ್ರೈವ್ ಹೋಗಿದೆ. ಫಾರ್ಚುನರ್ ಇದೆ. ಐ ಹ್ಯಾವ್ ಕ್ರಿಸ್ಟಾ 2018 ಮಾಡಲ್ ವಿ ವೇರಿಯಂಟ್, ಒಂದು ಗ್ರೇ ಇದೆ, ಒಂದು ವೈಟ್ ಇದೆ. ಬರೀ 18 lakhs ಕೊಡ್ತೀನಿ. K ನಂಬರ್ ಗಾಡಿ ಇದೆ. That all has gone out Toyota showroom ಗೆ ಟೆಸ್ಟ್ ಡ್ರೈವ್ ಗೆ ಹೋಗಿದೆ, ಇವ್ಯಾಲ್ಯೂಯೇಷನ್ ಗೆ ಹೋಗಿದೆ ಗಾಡಿ. ಅಂಡ್ ಇದಕ್ಕೆ ರಾಪ್ಟರ್ ಕಿಟ್ ಎಲ್ಲ ಹಾಕಿದ್ರೆ ಇನ್ನ ಸೂಪರ್. ರಾಪ್ಟರ್ ಕಿಟ್ ಫೋಟೋ ಇದೆ ನೋಡಿ ನಿಮ್ದು. ರಾಪ್ಟರ್ ಕಿಟ್ ಸಮೇತ ಇದೆ. ಅದು ಝೂಮ್ ಮಾಡಿ ತೋರಿಸಿ. ರಾಪ್ಟರ್ ಕಿಟ್ ಫ್ರಮ್ ಥೈಲ್ಯಾಂಡ್. ನೀವು ಥೈಲ್ಯಾಂಡ್ ಗೆ ಹೋಗಿದ್ರಾ? ಹೌದಾ? ದ ಫೋಟೋ ಶೂಟ್ ವಾಸ್ ಇನ್ ಥೈಲ್ಯಾಂಡ್. ಸೊ ನಿಮ್ಗೆ ಲೋನ್ ಎಲ್ಲ ಬೇಕಂದ್ರೆ ಸರ್ ಅಪ್ ಟು ನಿಮ್ಗೆ 80-90% ಲೋನ್ ಮಾಡ್ತೀನಿ. ಸಿಬಿಲ್ ಎಲ್ಲ ಚೆನ್ನಾಗಿದ್ರೆ ಎನಿವೇರ್ ಇನ್ ಕರ್ನಾಟಕ ಡೂ ಲೋನ್ಸ್ ಫಾರ್ ಯು ಅಂಡ್ ಗಿವ್ ಯು ಇನ್ ಜಸ್ಟ್ 2 to 3 days ಅಲ್ಲಿ ಲೋನ್ ಎಲ್ಲ ಮಾಡಿ ಕೊಡ್ತೀನಿ ಸರ್. ನಮ್ಮ ವೀಕ್ಷಕರಿಗೆ ಅದು ತೋರಿಸ್ಬಿಡೋಣ ಸರ್, ಕನ್ವರ್ಷನ್ ಹೆಂಗ್ ನಡೀತಾ ಇದೆ. Yes. This car we sold it for 7 lakhs. BMW 320D 2011 model diesel automatic. Plain stock condition ಇತ್ತು. ಈಗ ಮಾಡಿಫೈ ಮಾಡ್ತಾ ಇದ್ವಿ. ಬರೀ 3 ಲಕ್ಷಕ್ಕೆ ನೀವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಬಂಪರ್, ಬಾಡಿ ಕಿಟ್, ಸೈಡ್ ಕಿಟ್, ಎಕ್ಸಾಸ್ಟ್, ಯು ಹ್ಯಾವ್ ಕ್ಲಸ್ಟರ್, ಸ್ಟೇರಿಂಗ್ ವೀಲ್, ಗೇರ್ ನಾಬ್ ಎಲ್ಲ ನಿಮ್ಗೆ ಎಕ್ಸ್ಪೋರ್ಟ್ ಎಲ್ಲ ಆಗ್ಬಿಟ್ಟೆ. ಬ್ಯಾಜಿಂಗ್ ಎಲ್ಲ ನಿಮ್ಗೆ ಎಲ್ಲ ಬರುತ್ತೆ. ವಿತ್ ಇಂಟೀರಿಯರ್ ಎವ್ರಿಥಿಂಗ್ ವಿಲ್ ಬಿ ಚೇಂಜ್.
ಜಸ್ಟ್ ಅರೌಂಡ್ 3 lakh ಅಪ್ರಾಕ್ಸಿಮೇಟ್. ಎಕ್ಸ್ಟ್ರಾ 3 lakhs ಹಾಕಿದ್ರೆ ಒಂದು ಲೇಟೆಸ್ಟ್ BMW ಟೋಟಲ್ 10 ಲಕ್ಷದಲ್ಲಿ ನಿಮಗೆ ಲೇಟೆಸ್ಟ್ 2019-20 ಮಾಡೆಲ್ F10 ಸೀರೀಸ್ ನಿಮಗೆ ಸಿಗ್ಬಿಟ್ಟಿದೆ BMW ನಲ್ಲಿ. ಸೊ ಇದು ಮಾಡಿಫೈ ಆಗ್ತಾರೆ, ನಿಮ್ಗೆ ಪ್ರೊಸೆಸ್ ಎಲ್ಲ ತೋರಿಸ್ತೀನಿ ಹೆಂಗ್ ಬರೋದು ಅಂತ. ದಟ್ ಐಲ್ ಶೋ ಯು. ಈಗ ಬಂಪರ್ ಎಲ್ಲ ಹೊಸ ಬಾಡಿ ಕಿಟ್ ಬಂದಿದೆ, ಇದೆಲ್ಲ ಫಿಟ್ ಮಾಡ್ತಾ ಇದೀವಿ. ಅಂಡ್ ಮೋಸ್ಟ್ ಆಫ್ ಇಟ್ 10 to 15 days ಪ್ರೊಸೆಸ್ ಟೈಮ್. 10 to 15 days ನಾವೇ ಅಪ್ಗ್ರೇಡ್ ಮಾಡಿ PPF ಎಲ್ಲ ಮಾಡಿಕೊಡ್ತೀವಿ. ನಾವೆಲ್ಲ PPF ಮಾಡಿದೀವಿ ಕಾರ್ಗೆ, ಬುಲೆಟ್ಗೆ. ಈಗ ನೀವು ಬೈಕ್ ತಗೊಳ್ತಾ ಇದೀರಾ, GT ಇದೆ ಇವ್ರದ್ದು. ಸೊ ನೆಕ್ಸ್ಟ್ ಒಂದು ಸೆಪರೇಟ್ ಒಂದು ವಿಡಿಯೋನೇ ಇಲ್ಲೇನು PPF ಎಲ್ಲ ನಿಮಗೆ PPF ಬೇಕು, ಸಿರಾಮಿಕ್, ಗ್ರಾಫೈನ್ ಕೋಟಿಂಗ್, ವಾಷಿಂಗ್ ಎಲ್ಲ ನಿಮ್ಗೆ ನಮ್ದೇ ಶೋರೂಮ್ ನಲ್ಲಿ ಎಲ್ಲ ಸಿಗುತ್ತೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಡೀಟೇಲ್ಸ್ ಬರೋದಕ್ಕೆ. ವೆಲ್ಕಮ್. ಸೊ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನಮಗೆ ಮಾಡುವ ಫೇವರ್. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಪವಿತ್ರನ್ ಸೈನಿಂಗ್ ಔಟ್. ಬೈ ಬೈ. ಪೀಸ್ ಔಟ್. ಟೇಕ್ ಕೇರ್.